sa ga 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 ma 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 pa 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 ni 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 pa sa re ga re sa ga re ni na re re. ಮನೆ ತನಕ ಬಾರೆ ಮನೆ ತನಕ ಹೊಡಿತೀನಿ ಡೌ ಕೊನೆ ತನಕ ನಿಜವಾಗ್ಲೂ ಬೆಂಗಳೂರಲ್ಲಿ ಈ ಥರದೊಂದು ಸ್ಟುಡಿಯೋ ಇದೆ ಅಂತ ನಾನು ನಿಜವಾಗ್ಲೂ ನನಗೆ ಒಂದ್ಸಲ ಶಾಕಿಂಗ್ ಆಗ್ತದೆ. ಯಾಕಂದ್ರೆ ಯೂಶಲಿ ತುಂಬಾ ಫೋಟೋಶೂಟ್ ಮಾಡಿದ್ದೀವಿ ನಾವು. ರೀಸೆಂಟ್ ಆಗಿ ಕೂಡ ತುಂಬಾ ಕಡೆ ಎಲ್ಲ ಫೋಟೋಶೂಟ್ ಮಾಡಿದ್ದೀವಿ. ರೆಗ್ಯುಲರ್ ಆಗಿರುತ್ತೆ ಸ್ಟುಡಿಯೋ ಲೈಟಿಂಗ್ ಸೆಟಪ್ ಅದೆಲ್ಲ ಓಕೆ ಅಂತ. ನಾನು ಆಕ್ಚುಲಿ ಇಲ್ಲಿ ಫಸ್ಟ್ ಫ್ಲೋರ್ ಬರ್ತಿದ್ದಾಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕರ್ಕೊಂಡು ಇರಪ್ಪ ಎಲ್ಲ ಮನೆ ಹೋಗ್ತೀವಿ ಹೋಗ್ಬಿಡಪ್ಪ ಮೇಲೆ ಹೋಗೋಣ ಎಲ್ಲ ಸ್ಟುಡಿಯೋ ಇರುತ್ತೆ ಅಂತ. ಇಲ್ಲ ಇದೇ ಸ್ಟುಡಿಯೋ ನಾನು ಫಸ್ಟ್ ಒಂಥರ ಡೌಟ್ ಎಲ್ಲ ಪೂರ್ತಿ ಬಂದಿದ್ದು. ನಾನು ಒಳಗಡೆ ಬಂದಿದ್ದು ಕೂಡ ಇಲ್ಲಿ ಬಂದಿದ್ದು ಕೂಡ ಇಂಟೀರಿಯರ್ಸ್ ನೋಡಿದ್ರೆ ಶೂಟಿಂಗ್ ಮನೆ ಇದ್ದಂಗೆ ಅದು ಸ್ಟುಡಿಯೋ ಹತ್ರ ಇಲ್ವಲ್ಲ ಅಂತ ಹೇಳಿ ಅಂತ. ನಾನು ಆಕ್ಚುಲಿ ಯಾವಾಗ ಫೋನ್ ಇಟ್ಟಾಗ ಐ ವಾಸ್ ಮೈಂಡ್ ಬ್ಲೋಯಿಂಗ್ ನನಗೆ. ಯಾಕಂದ್ರೆ ಏನು ಇಷ್ಟು ಪ್ಯಾಷನೇಟ್ ಆಗಿ ಮಾಡ್ಬೇಕಿದ್ರಲ್ಲ, ಸುಮ್ಮನೆ ಹಂಗೆ ಸ್ಟುಡಿಯೋ ಮಾಡಬೇಕು ಅಂತ ಮಾಡೋದಲ್ಲ. ಅಷ್ಟು ಪ್ಯಾಷನ್ ಇಟ್ಕೊಂಡು ಒಂದು ಇಂಟೀರಿಯರ್ಸ್ ಇಷ್ಟು ಖರ್ಚು ಮಾಡಿಕೊಂಡು ಅಲ್ಲಿ ಒಳ್ಳೆ ಇರುವಂಥ ಫೆಸಿಲಿಟಿಗಳು, ಕಾಸ್ಟ್ಯೂಮ್ ಚೇಂಜ್ ರೂಮ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ತುಂಬ ಒಂದು ಪ್ಯೂರ್ ಪ್ರೊಫೆಷನಲಿಸಮ್ ಕಾಣಿಸ್ತಾ ಇರುತ್ತೆ ಸ್ಟುಡಿಯೋ ಇದು. ಸೊ ನನಗೆ ಬಹಳ ಖುಷಿ ಆಯಿತು. ಇದು ನಮ್ಮ ರ್ಯಾಂಬೋ ಸಿನಿಮಾ ಶೂಟಿಂಗ್, ನಮ್ಮ ಫೋಟೋ ಶೂಟಿಂಗ್ ಇಲ್ಲಿ ಮಾಡ್ತಾ ಇದ್ದೀವಿ ಅಂತ ಅನ್ನೋದು ನನಗಾಗಲಿ ಶರಣ್ ಅವ್ರಿಗಾಗಲಿ ಎಲ್ಲರಿಗೂ ತುಂಬಾ ಖುಷಿ ಆಗ್ತದೆ. ಇನ್ನೊಂದು ಪಾಯಿಂಟ್ ತುಂಬಾ ಇಷ್ಟ ಆಗಿದ್ದು ಇಲ್ಲಿ ಏನು ಅಂತಂದ್ರೆ ಅದರದ್ದೇ ನನಗೆ ಕಾಸ್ಟ್ಯೂಮ್ ರೂಮ್ ಬಗ್ಗೆ ಹೇಳಿದೆ. ಜನರಲ್ ಆಗಿ ಅದು ಬೇಸಿಕ್ ಅರೇಂಜ್ಮೆಂಟ್ಸ್. ನೀವು ಯಾವುದೇ ಒಂದು ಸ್ಟುಡಿಯೋ ಹೋದ್ರು ಅದು ಬೇಸಿಕ್ ಇರಲೇಬೇಕು, ಅದು ಮಾಡೇ ಮಾಡ್ತಾರೆ. ಆದ್ರೆ ಇಲ್ಲಿ ನಾನು ಸ್ವಲ್ಪ ಅನ್ಸುತ್ತೆ ಏನೋ ಇಷ್ಟು ಕ್ಲೀನ್ ಆಗಿದೆ, ಇಷ್ಟು ಹೈಜಿನಿಕ್ ಆಗಿದೆ. ಏನಾದ್ರು ಮಧ್ಯದಲ್ಲಿ ಬ್ರೇಕ್ ಹೇಗೆ ಮಾಡಿದ್ರೆ ಹೆಂಗಪ್ಪ ಎಲ್ಲ ಊಟ ಏನೋ ಮಾಡೋದು ಅಂತ ಡೌಟ್ ಅಲ್ಲಿ ಕೇಳಿದೆ. ಸರ್ ಏನು ಸರ್ ಎಲ್ಲ ಊಟ ಗಿಟ್ಟಿಗೆ ಜಾಗ ಈಗ ಹೊರಗಡೆ ಹೋಟ್ಲ್ ಹೋಗ್ಬೇಕಂದ್ರೆ ಸರ್ ಬನ್ನಿ ಅಂತ ನನಗೆ ಮೇಗಡೆ ಫ್ಲೋರ್ ಕರ್ಕೊಂಡೋದ್ರೆ ಅಲ್ಲಿ ಯಾವುದೋ ಒಂದು ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತಿರಲ್ಲ ಫೀಲಿಂಗ್ ಬಂದ್ಬಿಟ್ಟು ನನಗೆ. ಯಾಕೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಒಂದು ಸೆಟಪ್. ನೀವು ಡೈನಿಂಗ್ ಟೇಬಲ್ ಅಷ್ಟು ಓಪನ್ ನೀರಲ್ಲಿ ನೀಟಾಗಿ ಒಂದು ಗಾಳಿ ಬೆಳಕಿರೋ ಕಡೆ, ನೀರು ಫೆಸಿಲಿಟೀಸ್ ಇರೋ ಕಡೆ, ಅಷ್ಟೊಂದೆಲ್ಲ ಇಟ್ ಈಸ್ ದ ಇಂಟ್ರೆಸ್ಟ್ ಅಗೇನ್. ಅಂಡ್ ಬರೋ ಕಸ್ಟಮರ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಅನ್ನೋ ಒಂದು ಅರ್ಜಿ ಇರಬೇಕು ಎಲ್ಲರಿಗೂ. ಸೊ ಅದು ಈ ಟೀಮ್ ಇದೆ ಅಂತ ನನಗೆ ಅನಿಸ್ತಾ ಇರೋದು. ಸೊ ಏನಂತಂದ್ರೆ ಒಂದು ಬ್ರೇಕ್ ಆದ್ರೂ ಕೂಡ 1 hour ನಿಮ್ಗೆ ಇಲ್ಲೇ ಡಿಸ್ಟರ್ಬ್ ಆಗಿದೆ, ಅದಕ್ಕೆ ಸಪರೇಟ್ ಜಾಗ, ಸಪರೇಟ್ ಆಂಬಿಯನ್ಸ್, ಇಲ್ಲೇ ಏನೋ ಊಟ ಮಾಡಿದ್ರು, ಇಲ್ಲೇ ಪ್ಲೇಟ್ಗಳು ಹಾಕಿದ್ರು. ಯೂಶಲಿ ನಾವೇ ಎಷ್ಟೊಂದು ಸ್ಟುಡಿಯೋಗಳಲ್ಲಿ ನೋಡ್ತೀವಿ, ಆ ಥರ ಪ್ರಾಬ್ಲಮ್ಗಳು ಹಾಕೇ ಆಗುತ್ತೆ. ಬಟ್ ಇಲ್ಲಿ ನಿಜವಾಗ್ಲೂ ಅವ್ರು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂತಂದ್ರೆ ಐ ರಿಯಲಿ ಅಪ್ರಿಷಿಯೇಟ್ ದೇರ್ ಇಂಟ್ರೆಸ್ಟ್ ಇನ್ ದಿಸ್. ಇನ್ನೊಂದು ನನಗೆ ತುಂಬಾ ಹೇಳಬೇಕಾಗಿದ್ರೆ ಇಲ್ಲಿ ಸ್ಟಾಫ್ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ನನಗೆ. ಫಸ್ಟ್ ಅವ್ರು ಯಾರು ಏನಪ್ಪ ಏನು ಮಾತಾಡ್ತಿಲ್ವಲ್ಲ, ಯೂಶಲಿ ಯಾರು ಶೂಟಿಂಗ್ ಫೋರ್ ಶೂಟ್ ಹೋದ್ರೆ ಫಸ್ಟ್ 10 ಜನ ಬರ್ತಾರೆ, ಸಾರ್ ಅದು ಮುಡ್ಬೇಡಿ, ಸಾರ್ ಇದು ಮುಡ್ಬೇಡಿ, ಏನಕ್ಕೆ ಇಲ್ಲಿತ್ತಿದ್ರೆ, ಏನಕ್ಕೆ ಇಲ್ಲಿ ಕೂತಿದ್ರೆ ಅಂತ ಹೇಳಿ ಅಂತ. ಅಂಥದ್ರಲ್ಲಿ ಇಲ್ಲಿ ಬಂದವರು ಪ್ರತಿಯೊಬ್ಬರು ಏನೇ ಇದ್ರು ಸರ್ ಹಿಂಗಿದೆ 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 ಅಂತ ಹೇಳ್ಕೊಂಡೋದಕ್ಕೆ ನನಗೆ ತುಂಬಾ ಇಷ್ಟ ಆಗಿದೆ. ವೆರಿ ಫ್ರೆಂಡ್ಲಿ ಸ್ಟಾಫ್ ಇದು ಅಂತೇಳಿ. ಸೊ ಐ ವಿಶ್ ಆಲ್ ದ ಬೆಸ್ಟ್. ಸೊ ಒನ್ಸ್ ಅಗೇನ್ ನನ್ನ ಕಡೆಯಿಂದ, ನಮ್ಮ ಇಡೀ ರ್ಯಾಂಬೋ ಟೀಮ್ ಕಡೆಯಿಂದ ದಿಶಾ ಇಮೇಜಸ್ಗೆ ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಸ್ಟುಡಿಯೋ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿದ್ದು. ಶ್ರೀನಿವಾಸ್ ಅವರು ನಮ್ಮ ಸ್ನೇಹಿತರು, ಅವ್ರನ್ನ ಸುಮಾರು ಸಾರಿ ಕರೆದಿದ್ರು. ಇವತ್ತು ರ್ಯಾಂಬೋ ಫೋಟೋಶೂಟ್ ಮೂಲಕ ಇಲ್ಲಿ ಬರೋಂಗಾಯ್ತು ನಾವು. ತುಂಬ ಚೆನ್ನಾಗಿದೆ, ಕನ್ವೀನಿಯಂಟು, ಹತ್ತಿರ ಇದೆ, ಅಡ್ರೆಸ್ ಹೇಳೋಕ್ಕೆ ಎಲ್ರಿಗೂ ಹತ್ತಿರ ಇದೆ. ಒಂದ್ಸರಿ ಅಡ್ರೆಸ್ ಹೇಳಿದ್ರೆ ಬಂದ್ಬಿಡ್ಬೋದು. ತುಂಬ ವರ್ಕಿಂಗ್ ಪ್ಲೇಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ. ಮೇಲ್ಗಡೆ ಟೆರೆಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲದಕ್ಕೂ ಅನುಕೂಲ ಇದೆ. ದಯವಿಟ್ಟು ಫ್ರೆಂಡ್ಸು ನಿಮ್ಮ ಯಾರಾದ್ರೂ ಫೋಟೋ ತೆಗೆಸೋರಾಗಿದ್ರೆ, ಫೋಟೋಶೂಟ್ ಮಾಡಿಸೋರಿದ್ರೆ ದಯವಿಟ್ಟು ಇಲ್ಲಿ ಬರ್ಬೋದು. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಸ್ಟುಡಿಯೋ. ದಿಶಾ ಇಮ್ಯಾಜಿನರಿ, ದಿಶಾ ಸ್ಟುಡಿಯೋಸ್ ಅಂತಲೇ ಕರೀಬೋದು. ನಮ್ಮ ಶ್ರೀನಗರ ಕಿಟ್ಟಿಯವರ ಗೆಳೆಯರು MC ಶ್ರೀನಿವಾಸ್ ಅವರು ಈ ಒಂದು ಸ್ಟುಡಿಯೋನ ನಿರ್ಮಾಣ ಮಾಡಿದ್ದಾರೆ. ಭಾಳ ಖುಷಿ ಆಗುತ್ತೆ. ಆ್ಯಕ್ಚುಲಿ ನಾವು ಫೋಟೋಗೆ ಅಂತಲೇ ಅಥವಾ ಫೋಟೋ ಸೆಷನ್ಗೆ ಅಂತಲೇ ಪ್ರಾಮುಖ್ಯತೆ ಖಂಡಿತವಾಗ್ಲೂ ಇತ್ತೀಚಿನ ಒಂದು ಟ್ರೆಂಡಿನಲ್ಲಿ ತುಂಬಾ ಪಡ್ಕೊತಾ ಇದೆ ಅಂತ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಈ ಒಂದು ಟ್ರೆಂಡ್ ಖುಷಿ ಕೊಡುವಂಥದ್ದು. ಇದಕ್ಕೆ ಪೂರಕವಾಗಿ ಇವತ್ತು ದಿಶಾ ಸ್ಟುಡಿಯೋಸ್ನವರು ಒಂದು ತುಂಬಾ
ಸಫಿಸ್ಟಿಕೇಟೆಡ್ ಆಗಿರುವಂಥ ಒಂದು ಸ್ಟುಡಿಯೋನ ನಿರ್ಮಾಣ ಮಾಡಿದ್ದಾರೆ. ಇಂಡಸ್ಟ್ರಿಯವನಾಗಿ ಈ ಥರದೊಂದು ಇಷ್ಟು ಸ್ಟುಡಿಯೋಸ್ ಖಂಡಿತವಾಗ್ಲೂ ಬೇಕಾಗಿತ್ತಲ್ಲಪ್ಪ ಅಂತ ಅನ್ಕೊಂತದ್ದಂಥ ಒಂದು ಸಮಯದಲ್ಲಿ ಇವತ್ತೊಂದು ಈ ಥರದ ಒಂದು ಎಲ್ಲ ವ್ಯವಸ್ಥೆನೂ ಇರುವಂಥದ್ದು. ನಮಗೆ ಇಲ್ಲಿ ಹೊರಗಡೆ ಬಂದುಬಿಟ್ರೆ ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ಕಾಸ್ಟ್ಯೂಮ್ ತೊಗೊಂಡ್ಬಂದ್ಬಿಟ್ರೆ ಸಾಕು, ಒಂದಿಷ್ಟು ಫೋಟೋಸ್ ತೊಗೊಂಡು ಹೊರಗಡೆ ಹೋಗೋಷ್ಟು ಮಟ್ಟಕ್ಕೆ ಈ ಒಂದು ಸ್ಟುಡಿಯೋನ ನಿರ್ಮಾಣ ಮಾಡಿದರೆ ಖುಷಿ ಆಗುತ್ತೆ. AC ಹಾಲ್ ಇದೆ ನಿಮಗೆ, ಸ್ಟುಡಿಯೋ AC ಮಾಡುವಂಥದ್ದು. ಯಾಕಂತಂದರೆ ತೀರಾ ಸ್ಟ್ರೈನ್ ಆಗುತ್ತೆ ಕೆಲವೊಂದು ಟೈಮು ನಮಗೆ ಹವಾನಿಯಂತ್ರಣ ಇಲ್ಲದೆ ಇದ್ರೆ. ಆಮೇಲೆ ಮೇಕಪ್ಗೆ ಅಂತಲೇ ಒಂದು ಸಪ್ರೇಟ್ ರೂಮ್ ಇಟ್ಟಿದ್ದಾರೆ, ಆಮೇಲೆ ಕಾಸ್ಟ್ಯೂಮ್ಸ್ಗೆ ಅಂತಲೇ ಒಂದು ಸಪ್ರೇಟ್ ರೂಮ್ ಇಟ್ಟಿದ್ದಾರೆ, ಡಿಸ್ಕಷನ್ಗೆ ಅಂತಲೇ ಒಂದು ಸಪ್ರೇಟ್ ರೂಮ್ ಇಟ್ಟಿದ್ದಾರೆ, ಆಮೇಲೆ ಮೇಲ್ಗಡೆ ಊಟಕ್ಕೆ ಅಂತಲೇ ಒಂದು ಸಪ್ರೇಟ್ ಆಗಿರುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಖುಷಿ ಆಗೋದೇನು ಅಂತಂತಂದರೆ ಇಲ್ಲಿ ಬಂದರೆ ಒಂದು ವಾತಾವರಣ ತುಂಬ ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ ಹೊರಗಡೆ ಬರ್ತಿದ್ದಂಗೆ ಒಂದು ಸ್ಟುಡಿಯೋ ಒಳಗಡೆ ಬಂದಿರುವಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಕೆಲಸ ಮಾಡಲಿಕ್ಕಂತೂ ಈ ಥರದ ಒಂದು ವಾತಾವರಣ ಸೃಷ್ಟಿಯಾದಾಗ ನಿಮ್ಗೆ ಕೆಲಸ ಮಾಡುವಂಥ ಒಂದು ಸ್ಟ್ರೈನು ನಮ್ಗೆ ಕಾಣಿಸೋದೇ ಇಲ್ಲ. ಸೊ ಹೀಗಾಗಿ ನಾವಂತೂ ಮೊದಲನೇ ಸಲ ಇಲ್ಲಿ ಒಳಗಡೆ ಬರ್ತಾಯಿದ್ದೀನಿ, ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀನಿ, ತುಂಬ ಖುಷಿ ಕೊಟ್ಟಿದೆ ನನಗೆ. ಮತ್ತೆ ಒಂದಿಷ್ಟು ಪ್ರಾಜೆಕ್ಟ್ಗಳು ಇಲ್ಲಿ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಈ ಹಾಲ್ ನನಗೆ ಸ್ಟುಡಿಯೋ ತುಂಬ ಚೆನ್ನಾಗಿದೆ. ಆಮೇಲೆ ಹೊರಗಡೆ ನೀವು ಬಾಲ್ಕನಿ ಒಂದು ಮಾಡಿದ್ದೀವಿ, ಅದರ ಒಂದು ಆ್ಯಂಬಿಯನ್ಸ್ ನನಗೆ ತುಂಬ ಖುಷಿ ಆಯಿತು. ಕೂತ್ಕೊಂಡು ಒಂದು LCD TV ಇಟ್ಟಿದ್ದೀರಿ, ಮತ್ತು ಒಂದು ಒಳ್ಳೆ ಸಿಸ್ಟಮ್ ಇದೆ. ಸೊ ನಿಮ್ಗೆ ಬೇಜಾರಾದಾಗ ಹಾಡು ಕೇಳ್ಬೋದು ಅಥವಾ ಒಂದು ಯಾವುದೋ ಪಿಕ್ಚರ್ ನೋಡ್ಬೋದು ನೀವು. ಇದಕ್ಕೆ ಸಿನಿಮಾಗೆ ಸಂಬಂಧಪಟ್ಟಂಥ, ಅಂದರೆ ಈ ಕಲೆಗೆ ಸಂಬಂಧಪಟ್ಟಂಥ, ಇದು ಕಲೆಗೆ ಲಿಂಕ್ ಆಗಿರುವಂಥ ಎಲ್ಲ ಥರದ ಒಂದು ಆಯಾಮಗಳನ್ನು ಇಲ್ಲಿ ಒಟ್ಟಿ ಒಂದೇ ಸೂರಿನಲ್ಲಿ ಮಾಡಿರುವಂಥ ಒಂದು ಪ್ರಯತ್ನಕ್ಕೆ ಖಂಡಿತವಾಗ್ಲೂ ನಮ್ಮೆಲ್ಲರ ಒಂದು ಸಹಕಾರ ಬೇಕು. ಎಲ್ಲರ ಅಂದರೆ ಇಂಡಸ್ಟ್ರಿ ಎಲ್ಲರ ಸಹಕಾರ ಬೇಕು. ಖಂಡಿತವಾಗ್ಲೂ ಒಮ್ಮೆ ಎಲ್ಲರೂ ಇದರ ಸದುಪಯೋಗ ಪಡ್ಕೋಬೇಕು ಅಂತ ಮತ್ತೊಂದು ಸಲ ಕೇಳ್ಕೊಳ್ತಾ ಇದ್ದೀನಿ. ಸೊ ಈ ಥರದ ಒಂದು ಸ್ಟುಡಿಯೋಸು ಈ ಒಂದು ನಿಟ್ಟಿನಲ್ಲಿ ಈ ಒಂದು ಟ್ರೆಂಡಿಗೆ ತುಂಬ ಪೂರಕವಾಗಿ ಬೆಳಿಬೇಕು. ಖಂಡಿತವಾಗ್ಲೂ ಬೆಳೀತಾ ಇದೆ. ಸೊ ಈ ಥರದ ಒಂದಿಷ್ಟು ಟ್ರೆಂಡ್ಗಳು ಮತ್ತೆ ಬರ್ತಾ ಇರಬೇಕು. ಈ ಥರದ ಒಂದಿಷ್ಟು ಸ್ಟುಡಿಯೋಸು ಅವರು ಮಾಡುವಂಥ ಶಕ್ತಿನ ದೇವರು ಶ್ರೀನಿವಾಸ್ ಅವರು ತಂದುಕೊಡಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಟು ದಿಶಾ ಸ್ಟುಡಿಯೋಸ್. ಮಾಧುರಿ ಇಟ್ಟಾಗಿ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ತುಂಬ ಜಾಸ್ತಿ ರೂಮ್ಸ್ ಇದೆ, ಅಂದರೆ ಎಲ್ಲ ಆರ್ಟಿಸ್ಟ್ಗೂ ಹೆಲ್ಪ್ ಆಗುತ್ತೆ, ಕಾಸ್ಟ್ಯೂಮ್ಸ್ಗೆ ಹೆಲ್ಪ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ನಾನು ರವಿಶಂಕರ್ ಅಂತೇಳಿ, ನಮ್ಮ ಟೀಮ್ ಡಿಸೈನ್ಸ್ ಪಬ್ಲಿಸಿಟಿ ಡಿಸೈನರು. ದಿಶಾ ಸ್ಟುಡಿಯೋದಲ್ಲಿ ಇವತ್ತು ನನ್ನ ಫಿಲಮ್ ರ್ಯಾಂಬೋ ಫೋಟೋಶೂಟ್ ಆಗ್ತಾ ಇದೆ. ತುಂಬ ಕಂಫರ್ಟಬಲ್ ಆಗಿದೆ. ನಾನು ಆಲ್ಮೋಸ್ಟ್ 3-4 ಫೋಟೋಶೂಟ್ಸ್ ಮಾತ್ರ ನಾನು ನೋಡಿರೋದು. ದಿಶಾ ಸ್ಟುಡಿಯೋ ಬಂದು ಎಸ್ಪೆಷಲಿ ಫೋಟೋಶೂಟ್ಗೆ ಪಕ್ಕ ಏನಿರ್ಬೇಕು ಅವೆಲ್ಲ ಇದೆ. ಒಂದು ಕಂಫರ್ಟ್ ಆಗೋ ಹಾಲು, ಲೈಟಿಂಗ್ ವ್ಯವಸ್ಥೆ, AC. ಸೊ ಎಲ್ಲೂ ಒಂಥರ ಇಕ್ಕಟ್ಟು ಅನ್ಸಲ್ಲ, ಎಲ್ಲೊಂಥರ ಏನೋ ಗಂಜಾಟ ಅನ್ಸಲ್ಲ. ಇವನ್ ಆರ್ಟಿಸ್ಟ್ಗಳು ಕೂಡ ಆರಾಮಾಗಿ ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕಾಗಿರ್ಬೋದು ಅಥವಾ ಸಪ್ರೇಟ್ ಒಂದು ಡಿಸ್ಕಷನ್ ಆಗಿರ್ಬೋದು. ನಮಗೆ ಆಸ್ ಎ ಡಿಸೈನರ್ ಒಂದು ಲ್ಯಾಪ್ಟಾಪ್ ವ್ಯವಸ್ಥೆ ಇಟ್ಕೊಳ್ಳೋಕ್ಕಾಗಿರ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನನಗೆ ತುಂಬ ಬೇಸರ, ನನಗೆ ತುಂಬ ಪರ್ಸನಲ್ ತುಂಬ ಖುಷಿ ಆಯಿತು. ಸೊ ಈ ಥರ ಒಂದು ಸ್ಟುಡಿಯೋಸ್ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಬೇಕು. ತುಂಬಾ ಖುಷಿಯಿಂದ ಮಾಡಿದಂಥ ಕೆಲಸ ಇರೋದು. ಆಲ್ಮೋಸ್ಟ್ ಒಂದು 10:45 3 ಗಂಟೆಗೆ 10:45 ಮಾಡಿದೆ ಅಂದರೆ ತುಂಬಾ ಕಂಫರ್ಟ್ ಆಗಿದೆ. ಬೇರೆ ಕಡೆ ಆಗಿದೆ ತುಂಬ ಇಕ್ಕಟ್ಟಾಗಿ ಅಪ್ಪ ಕೆಲಸ ಯಾವ ಮುಗಿತು ಅನ್ಸುತ್ತೆ. ಬಟ್ ಇನ್ನೂ ಸ್ಟ್ರೈನ್ ನನಗೇನು ಫೀಲ್ ಆಗಿದೆ. ದಿಶಾ ಸ್ಟುಡಿಯೋದಲ್ಲಿ ಆ್ಯಕ್ಚುಲಿ ನಮಗೆ ಬರೋಕ್ಕೆ ಏನು ತೊಂದರೆ ಅಂತೇನೂ ಇಲ್ಲ. ಯಾಕೆ ನಿಯರ್ ಬೈ ಮೇನ್ ರೋಡ್ ಇದೆ, ತುಂಬ ಈಸಿ ಟು ಆಕ್ಸೆಸ್ ಅಂತಲ್ಲ. ತುಂಬ ಹುಡ್ಕೊಟ್ಟೆಲ್ಲೋ ಹೋಗಬೇಕು ಅಂತೇನಿಲ್ಲ. ಎಂಟ್ರೆನ್ಸ್ ಬರೋಷ್ಟು ತುಂಬ ಮೇಲೆ ಹೋಗೋದಿಲ್ಲ, ಎಲ್ಲೋ ಹೋಗೋದಿಲ್ಲ, ತುಂಬ ಈಸಿ ಅಂತ ಒಂದು ಎಂಟ್ರೆನ್ಸ್ ಇದೆ. ನನಗೆ ಆ್ಯಸ್ ಎ ಡಿಸೈನರ್ನೇ ಒಬ್ಬ ಫೋಟೋಶೂಟ್ಗೆ ಏನು ಪ್ಲೇಸ್ ಬೇಕು ಅಂದರೆ ನಮ್ಗೆ ಏನಿರ್ತದೆ ಹಾಲು ಫ್ರೀ ಆಗಿರೋದು ಅಂತ ತುಂಬ ಚೆನ್ನಾಗಿ ಹಾಲು ಇಲ್ಲಿದೆ. ಆಲ್ಮೋಸ್ಟ್ ಒಂದು 23 ಜನ ನಿಂತರೂ ಏನು ಇಕ್ಕಟ್ಟು ಅನ್ಸಕ್ಕೆ ಹೋಗಲ್ಲ. ಬೇರೆ ಕಡೆ ಆಗಿದ್ರೆ ತುಂಬ ಇಕ್ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಹಾಲು ನನಗೆ ತುಂಬ ಇಷ್ಟ ಆಗ್ತದೆ. ದಿಶಾ ಸ್ಟುಡಿಯೋದಲ್ಲಿ ಹಾಲು ಮಾತ್ರ ತುಂಬ ಒಂಥರ ವಿಶಾಲವಾಗಿ ತುಂಬ ಹೆಲ್ಪ್ಫುಲ್ ಆಗಿದೆ. ಮತ್ತು ನಮಗೆ ಲ್ಯಾಪ್ಟಾಪ್ ಇಟ್ಕೊಳ್ಳೋ ವ್ಯವಸ್ಥೆ ಆಗಿದೆ, ತುಂಬ ಚೆನ್ನಾಗಿದೆ. ಇವನ್ ಮೇಲ್ಗಡೆ ಟಾಪ್ ಟೆರಸಿಗೆ ಬಂದದ್ದು ತುಂಬಾ ಕಂಫರ್ಟ್ ಆಗಿದೆ. ಡಿಸ್ಕಷನ್ಗೆ ಆಗಿರ್ಬೋದು, ಕಾಸ್ಟ್ಯೂಮ್ ಚೇಂಜ್ಗೆ ಆಗಿರ್ಬೋದು. 2 ರೂಮ್ಗಳಿದೆ, 3 ರೂಮ್ ಇದೆ, ಡೈನಿಂಗ್ ಹಾಲ್ ಇದೆ ಮೇಲೆ. ಸೊ ಇಟ್ಸ್ ಗುಡ್. ಇಷ್ಟು ಸಿಸ್ಟಮ್ಯಾಟಿಕ್ ಆಗಿ ಒಂದು ಸ್ಟುಡಿಯೋ ಫೋಟೋಶೂಟ್ ಇದ್ದುಬಿಟ್ರೆ ನಮಗೆ ಸ್ಪೆಷಲ್ ತುಂಬಾ ನಮ್ಮ ಕಾನ್ಸೆಪ್ಟ್ಗಳು ತಂದು ಮ್ಯಾಚ್ ಮಾಡೋದು, ಎಷ್ಟೊಂದು ಇದು ಮಾಡ್ಬೋದು. ಟೈಮ್ದು ಲಿಮಿಟ್ಸ್ ಅಂತ ನಮಗೆ ಏನು ಅನಿಸಿಲ್ಲ. AC ವ್ಯವಸ್ಥೆ ಇದೆ, ಇವಾಗ ಶೆಕೆ ಕೂತಿದ್ದೀವಲ್ಲಪ್ಪ ಅನ್ನೋ ಫೀಲ್ ಇಲ್ಲ. ಫ್ಯಾನ್ಸ್ಗಳಿದೆ. ಸೊ ಗುಡ್, ತುಂಬಾ ಚೆನ್ನಾಗಿದೆ. ಈ ಆಡಿಟೋರಿಯಂ ಅಂದರೆ ಹಾಲು ನನಗೆ ಇಂಡಸ್ಟ್ರಿಯಲ್ಲಿ ಪರ್ಸ್ನಲಿ ತುಂಬ ಇಷ್ಟ ಅಂತ ಒಂದು ಪ್ಲೇಸ್ ಆಗ್ಬೋದು. ಯಾಕಂದರೆ ಬೇರೆ ಎಲ್ಲ ತುಂಬಾ ಚೆನ್ನಾಗಿದೆ. ಅಲ್ಲಿ ಒಂದು TV ಇಂಟೀರಿಯರ್ ತುಂಬ ಅಲ್ಲಿ ರೆಫರೆನ್ಸ್ ನೋಡ್ಬೋದು, ಹೇಳ್ಬೇಕಾದ್ರೆ ನೋಡ್ಬೋದು. ಬಟ್ ನಮಗೆ ಫೋಟೋಶೂಟ್ ಡಿಸೈನರ್ಸ್ಗಳಿರ್ಬೋದು, ಫೋಟೋಶೂಟ್ ಎಲ್ಲ ತುಂಬ ಚೆನ್ನಾಗಿರ್ಬೋದು.
ಅದು ಬಿಟ್ಟು ಅಪಾರ್ಟ್ ಫ್ರಮ್ ದಟ್ ಅಲ್ಲಿ ವೈಟ್ ಸ್ಕ್ರೀನ್ ಇರೋ ಜಾಗ ಬಿಟ್ಟು ಈಗಲೂ ತುಂಬ ವಿಶಾಲವಾಗಿ ನೀಟಾಗಿರೋದು ಮಾತ್ರ ತುಂಬಾ ಖುಷಿ ಕೊಡುತ್ತೆ ಈ ಥರ ಒಂದು ಪ್ಲೇಸ್ ಇರೋದು. ಸೂಪರ್, ತುಂಬಾ ಚೆನ್ನಾಗಿದೆ. ಸೊ ಆಲ್ ದಿ ಬೆಸ್ಟ್ ದಿಶಾ ಸ್ಟುಡಿಯೋ ಆ್ಯಂಡ್ ಎನ್ ಟೀಮ್. ನನ್ನ ಹೆಸರು ಡಿಜಿಟಲ್ ಶ್ರೀನಾಥ್ ಅಂತ. ನಾನು ಸುಮಾರು ಪಿಕ್ಚರ್ ಫೋಟೋಶೂಟ್ ಮಾಡಿದ್ದೀನಿ, ಸುಮಾರು ಸ್ಟುಡಿಯೋಗಳು. ನಾನು ಇತ್ತೀಚೆಗೆ ನೋಡಿದಂಥ ಒನ್ ಆಫ್ ದಿ ಬೆಸ್ಟ್ ಸ್ಟುಡಿಯೋ ದಿಶಾ ಸ್ಟುಡಿಯೋ. ತುಂಬ ಚೆನ್ನಾಗಿದೆ, ಎಲ್ಲ ಥರ ಫೆಸಿಲಿಟಿನೂ ಈ ಸ್ಟುಡಿಯೋ, ಇನ್ಕ್ಲೂಡಿಂಗ್ AC, ಮೇಕಪ್ ರೂಮ್, ಎವ್ರಿಥಿಂಗ್, ಒಂದು ಡೈನಿಂಗ್ ಹಾಲ್, ಎಲ್ಲವೂ ಒಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ನನ್ನ ಫ್ರೆಂಡ್ ಆದ MC ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ನನಗೆ ಇಲ್ಲಿ ಫೋಟೋಶೂಟ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಮನೆ ತನಕ ಬಾರೆ ಮನೆ ತನಕ ಹೊಡಿತೀನಿ ಡೌ ಕೊನೆ ತನಕ. ಮನೆ ತನಕ ಬಾರೆ ಮನೆ ತನಕ ಹೊಡಿತೀನಿ ಡೌ ಕೊನೆ ತನಕ. ಸಿಂಗಲೇಕ ನೀನು ಸಿಂಗಲೇಕ, ಕಾಯಬೇಕು ಶ್ರಾವಣ ಬರೋ ತನಕ. ಒಪ್ಪಿಕೊಂಡರೆ ಮೆಚ್ಚಿಕೊಂಡರೆ ಬಾಳಿಗಾಡುವಾಗಿ ಇರುತ್ತೀನಿ. ವಿಟಮಿನ್ ಕಮ್ಮಿ ಇದೆ, ನೋಡಿಕೊಳ್ಳಬೇಕು ನಿನ್ನ ನೀನೆ. ಬಾಡಿ ಯಾಕೆ ನೋಡುತ್ತೀಯ, ಗೇಲಿ ಯಾಕೆ ಮಾಡುತ್ತೀಯ, ಕಣ್ಣಲ್ಲಿಟ್ಟು ಕಾಯ್ತೀನಿ ಎಸ್ಸನ್ನ. ಮನೆ ತನಕ ಬಾರೆ ಮನೆ ತನಕ ಹೊಡಿತೀನಿ ಡೌ ಕೊನೆ ತನಕ. ಕಣ್ಣು ಕಣ್ಣು ನೀಟಾಯ್ತು, ನಂಗೆ ಥ್ರಿಲ್ ಆಗೋಯ್ತು, ನಿನಗೇನೇ ಆಯ್ತು. ಹಂಸಲೇಖ ವಯಲಿನ್ನು ಕೊಯ್ದಂಗೆ ಆಯ್ತು, ಎದೆಯೊಳಗೆ ನಿಂತು. ಕೇಳಿ ಕೇಳಿ ಪ್ರೀತಿ ಎಂದು ಬಾರದು, ಪ್ರೀತಿ ಎಂದರೇನು ಹೇಳಲಾಗದು. ಅಂಬಿಷನ್ನ ಅಂಬಿಕಾದು ಕೇಳಿ ಕೇಳಿ ಸಾಂಗುತ್ತಾರ ರೇಣಿನಲ್ಲಿ ನಾನು ನಿನ್ನ